ಎಲ್ಲರಿಗೂ ನಮಸ್ತೆ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ನೆಲ್ಲವರೆಕಾಯಿ ಅಂದರೆ ಚಪ್ರದವರೆಕಾಯಿ ಕೂಡ ಹೇಳ್ತಾರೆ. ನೆಲ್ಲವರೆಕಾಯಿ ಮತ್ತು ಚಿಲ್ಕಿದವರೆಕಾಯಿ ಹಾಕಿ ಒಂದು ಸಿಂಪಲಾಗಿ ಒಂದು ಗ್ರೇವಿನ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಟೊಮ್ಯಾಟೊ, ಹಾಗೆ ಇದನ್ನು ಕಡಲೆಕಾಯಿ ಬೀಜನ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸ್ಟವ್ ಆನ್ ಮಾಡ್ತಿದ್ದೀನಿ. ಹಾಗೆ ಎಣ್ಣೆ, ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ನೋಡಿ, ಚಪ್ರದವರೆಕಾಯಿ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಜೊತೆಗೆ ಚಿಲ್ಕ್ಸಿರೋದು ಅವರೆಕಾಳು ಹಾಕ್ಕೋಬೇಕು. ಈಗ ಈ ಪೌಡರು ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಖೋಡಾ ಮಸಾಲ ಅಂತ ತುಂಬ ಫೇಮಸ್ಸು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲೂ ಮಾರ್ಕೆಟಲ್ಲಿ ಸಿಗ್ಬೋದು. ನೋಡಿ ತಗೊಳ್ಳಿ. 1 ಸ್ಪೂನ್ ಸಾಕು, ತುಂಬ ಖಾರ ಇರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ 2 ಸ್ಪೂನ್ ಸಾಕು. ಸ್ವಲ್ಪ 2 ಮಿನಿಟ್ಸ್ ಕ್ಲೋಸ್ ಮಾಡಿರಬೇಕು. ನೋಡಿ, ಇಷ್ಟು ಬೆಂದಿದೆ. ಈಗ ನಾನು ಹುರಿದಿಟ್ಕೊಂಡಿದ್ದೆಲ್ಲ ಕಡಲೆಕಾಯಿ ಬೀಜದ ಪುಡಿ, ಅದನ್ನು 1 ಸ್ಪೂನ್ ಹಾಕಬೇಕು. ನಾನು ಹಿಂದೆ ಖೋಡಾ ಮಸಾಲ ಅಂತ ತೋರಿಸ್ದೆ, ಮಹಾರಾಷ್ಟ್ರೀಯನ್ ಮಸಾಲ ಅಂತ ಹೇಳ್ಬಿಟ್ಟು. ಅದು ಅಕಸ್ಮಾತ್ ಮಾರ್ಕೆಟಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ಗರಂ ಮಸಾಲೆ ಪೌಡ್ರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ. ಈಗ ಇದು ಹುರಿದಿರೋ ಕಡಲೆಕಾಯಿ ಬೀಜದ ಪೌಡರು ಹಾಕ್ತಾಯಿದ್ದೀನಿ. 1 ಅಥವಾ 1.5 ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕು. ಹೀಗೆ ನೋಡಿ, ನೆಲ್ಲವರೆಕಾಯಿ ಹಾಗೆ ಚಿಲ್ಕಿಸಿದ ಅವರೆಕಾಯಿ ಹಾಕಿ ಸಿಂಪಲ್ಲಾಗಿ ಒಂದು ಗೊಜ್ಜು ರೆಡಿ ಆಯಿತು. ಇದಕ್ಕೆ ರಾಗಿ ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟು. 1 ಗ್ಲಾಸ್ ರಾಗಿ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಅಥವಾ 2 ಸ್ಪೂನು ಚಿರೋಟಿ ರವೆ ಹಾಕಿ, ಇಷ್ಟು ಬೇಕೋ ಉಪ್ಪು ಅಷ್ಟು, ಇಷ್ಟು ಬೇಕೋ ಉಪ್ಪು ಅಷ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ದೋಸೆ ಹಿಟ್ಟು ಅದಕ್ಕೆ ಆಗೋ ಹಾಗೆ ನಾವು ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಬರಬೇಕು. ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ರಾಗಿ ದೋಸೆ. ಸ್ವಲ್ಪ ನೀರು ಚಿಮ್ಮಿಸಬೇಕು. ದೋಸೆ ಸ್ವಲ್ಪ ಆಯಿಲ್ ಎಳ್ಳು ಮಾಡ್ಕೋಬೇಕು. ನೋಡಿ, ಆರೋಗ್ಯಕರವಾದ ಹಾಗೂ ರುಚಿಕರವಾದ ಒಂದು ಬ್ರೇಕ್ಫಾಸ್ಟ್ ರೆಡಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.